ಕಣ್ವ ಋಷಿಯ ಸಾಕ್ಷಿ. ಬಡ ಕಣ್ವ ಋಷಿಯು ಶಕುಂತಲೆಯನ್ನು ಸಾಕಿ, ಸಲಹಿ, ದುಷ್ಯಂತ ಮಹಾರಾಜನ ಧೂರ್ತತನಕ್ಕೆ ಬಲಿಯಾದ ಅವಳನ್ನು ತಿರುಗಿ ಸಲಹಿ, ದುಃಖಿಸಿದುದು ಸಾಲದೆಂಬಂತೆ ಈಗ ವರ್ಷಕ್ಕೆ 10 ಲಗ್ನಗಳಿಗೆ ಸಾಕ್ಷಿಯಾಗುತ್ತಿದ್ದಾನೆ. ಆ ದಿನ ದುಷ್ಯಂತ ರಾಜಮರ್ಯಾದೆಯನ್ನು ಬಲ್ಲವನು ಋಷ್ಯಾಶ್ರಮದಲ್ಲಿ ಅಬಲೆಯಾಗಿ ಬೆಳೆದ ಶಕುಂತಳೆಯನ್ನು ವಂಚಿಸಿ ತನ್ನ ಪ್ರಣಯ ಮುದ್ರೆಯೊತ್ತಿದುದೇ ಈಗಿನ ಕಾಲದಲ್ಲಿ ಕ್ರಿಮಿನಲ್ ಮೊಕದ್ದಮೆಗೆ ಸಾಕಷ್ಟು ಆಧಾರವಾಗುತ್ತಿತ್ತು. ತನ್ನ ಮಗಳ ಸುಖ ಕೆಡಬಾರದೆಂದು ದೂರ್ವಾಸನಂತೆ ಶಾಪ ಕೊಡದೆ ಅವನು ಮೌನದಿಂದ ಈ ಅಮಾನುಷ ರಾಜನೀತಿಯನ್ನು ಸಹಿಸಿದನಂತೆ. ಶಕುಂತಳೆ ಪತಿಗೃಹಕ್ಕೆ ಹೋಗಿ ಅಲ್ಲಿ ತಿರಸ್ಕೃತಳಾದಳು. ಆಗ ತನ್ನ ಕೃತಿಯನ್ನು ಬಹಿರಂಗವಾಗಿ ಒಪ್ಪಲಾರದ ರಾಜನನ್ನು ಆತ ಶಾಪದಿಂದ ಸುಟ್ಟುಬಿಡಬಾರದಿತ್ತೆ? ಪ್ರಾಯಶಃ ಮಗಳು ವಿಧವೆಯಾದರೆ ಎಂಬ ಅಂಜಿಕೆ ಕಣ್ವನಿಗೆ ಬಂದಿರಬೇಕು. ಅದೇ ದುಷ್ಯಂತ ಕೊನೆಗೆ, ಅಂದರೆ ಶಕುಂತಳೆಯ ಯೌವನ ಚಿಂತೆಯಿಂದ ನಾಶವಾದ ಬಳಿಕ ಅವಳನ್ನು ಸ್ವೀಕರಿಸಿ ಮಹದುಪಕಾರ ಮಾಡುತ್ತಾನೆ. ಕಾಳಿದಾಸ ನಾಟಕವನ್ನು ಬರೆದುದರಿಂದ ದುಷ್ಯಂತ ಆರಾಧ್ಯ ಪುರುಷನಾಗುತ್ತಾನೆ. ಕಣ್ವ ಶಕ್ತಿಹೀನನೆನಿಸುವ ಬದಲು ಕ್ಷಮಾಶೀಲನೆನಿಸುತ್ತಾನೆ. ಅದನ್ನು ತಿಳಿದೋ ಏನೋ ದಕ್ಷಿಣ ಕನ್ನಡದ ಬ್ರಾಹ್ಮಣ ವೃಂದ ಆ ಕಣ್ವವನ್ನು ಒಂದು ಸಾಕ್ಷಿಕಂಬವಾಗಿ ಎಣಿಸಿದೆ. ಮಂಜೇಶ್ವರದ ಬಳಿಯಲ್ಲೊಂದು ತೀರ್ಥವಿದೆ. ಅದು ಕಣ್ವತೀರ್ಥನೆನಿಸಿಕೊಂಡಿದೆ. ಪ್ರಾಯಶಃ ದುಷ್ಯಂತ ಶಕುಂತಳ ಪ್ರಕರಣದ ಬಳಿಕ ಆ ಋಷಿ ಆರ್ಯಾವರ್ತವನ್ನು ಬಿಟ್ಟು ಈ ಪರಶುರಾಮ ಸೃಷ್ಟಿಗೆ ಬಂದು ಯಾರ ತೊಂದರೆಗೂ ಸಿಲುಕಬಾರದೆಂದು ಇಲ್ಲಿ ತಪೋವನವನ್ನು ನಿರ್ಮಿಸಿರಬೇಕು. ಆದರೆ ಅಷ್ಟೇ ಕೆಲಸ ಮಾಡಿ ಸುಮ್ಮನಿರಲಿಲ್ಲ. ಗೀರ್ವಾಣ ಭಾಷೆಯ ಸಾಹಿತ್ಯಕ್ಕೆ ಗುರಿಯಾದ ಮುನಿಯಲ್ಲವೇ? ಅವನನ್ನು ಅಹಿಚ್ಛತ್ರದಿಂದ ಪರಶುರಾಮ ಸೃಷ್ಟಿಗೆ ತಂದ ಬ್ರಾಹ್ಮಣರು ಬಿಡುವರೆ? ಕಣ್ಣ ಸುಮ್ಮನೆ ತಪಸ್ಸು ಮಾಡುತ್ತಿರುವುದು ಬೇಡ. ನಡುನಡುವೆ ಒಂದೊಂದು ಲಗ್ನಕ್ಕೆ ಸಾಕ್ಷಿಯಾಗಲೆಂದು ಅವನ ಆಶ್ರಮವನ್ನು ವಿವಾಹ ಕ್ಷೇತ್ರವನ್ನಾಗಿ ಮಾಡಿದರು. ತಮ್ಮ ಹಳ್ಳಿಯಲ್ಲಿ ಬಹಿರಂಗವಾಗಿಯೋ ಸಂಭ್ರಮದಿಂದಲೋ ವಿವಾಹ ವಿಧಿಗಳನ್ನು ಜರುಗಿಸಲು ಸಂಕೋಚವಾದವರೆಲ್ಲರೂ ಇಲ್ಲಿಗೆ ಬರುತ್ತಾರೆ. ವಧೂವರರ ದಾಂಪತ್ಯ ವಿಧಿ ನೆರವೇರಿಸುತ್ತಾರೆ. ತೀರ ಪರಿಚಿತ ಹೆಣ್ಣು ಗಂಡುಗಳು ಇಲ್ಲಿಗೆ ಬಂದು ಕೆಲವೇ ನಿಮಿಷದಲ್ಲಿ 18 ರೂಪಾಯಿಗಳ ತೆರಿಗೆಯನ್ನು ತೆತ್ತು ಗಂಡ ಹೆಂಡಿರಾಗುತ್ತಾರೆ. ಸುಮ್ಮನೆ 4 ದಿನಗಳ ಉರುಟಣೆಗೆ ವಿಶೇಷವಾದ ಗದ್ದಲ ಬೇಡ. ಆದರೆ ಒಂದು ಕೆಲಸ ಮಾಡುತ್ತಾರೆ. ವಧುವನ್ನು ವರನು ಕಣ್ಣನ ಬಳಿಯಲ್ಲಿ ದುಷ್ಯಂತನಂತೆ ಬಿಟ್ಟು ಹೋಗುವುದಿಲ್ಲ. ಇಲ್ಲಾಗುವ ಚುಟುಕಿನ ಪ್ರೇಮ ಸಂಬಂಧಗಳಿಗೆ ಹೆಚ್ಚಿನ ಗದ್ದಲವಿಲ್ಲ. ಅದಕ್ಕೂ ಋಷಿಯೊಬ್ಬನು ಕಾರಣ. ಕಣ್ವನ ಮಹಿಮೆಯನ್ನು ಕೇಳಿ 1-2 ಶತಮಾನದ ಹಿಂದೆ ಬೇರೊಬ್ಬ ಋಷಿ ಇಲ್ಲಿಗೆ ಬಂದನಂತೆ. ಆ ಋಷಿವರ್ಯ ಇಲ್ಲಿ ಪುರಾಣ ಪ್ರವಚನ ನಡೆಸುತ್ತಿರಲು ಆಶ್ರಮದ ಮುಂದಿನ ಅಶ್ವತ್ಥವೃಕ್ಷದ ಎಲೆಗಳು ಅಲುಗಿದುವು. ಅದರಿಂದ ಋಷಿಯ ಏಕಾಗ್ರಚಿತ್ತ ಭಂಗವಾಯಿತು. ಕೂಡಲೇ ಬೆರಳನ್ನು ಆ ಗಿಡಕ್ಕೆ ತೋರಿಸಿದ. ಎಲೆಗಳು ಅಲುಗಾಡುವುದನ್ನು ನಿಲ್ಲಿಸಿದುವು. ಈಗಲೂ ಅವು ಕೆಸಬಿಯಾಂಕನಂತೆ ಅಲುಗಾಡದೆ ನಿಂತಿವೆಯೆಂದು ಹೇಳುತ್ತಾರೆ. ಈಗ ಅಲುಗಾಡದ ಎಲೆಯ ಅಶ್ವತ್ಥವನ್ನು ನೋಡಲು ಬರುವವರೇ ಅಧಿಕ. ತಮಗೆ ಅನುಜ್ಞೆ ಮಾಡಿದ ಋಷಿ ಲೋಕವನ್ನು ಬಿಟ್ಟರೂ ಅಶ್ವತ್ಥ ಮರದ ಎಲೆಗಳು ಅಲುಗಾಡುವುದೇ ಇಲ್ಲ. ಮರಕ್ಕೆ ಪಕ್ಷವಾತ ಉಂಟಾಗಿದೆ. ಎಲೆಗಳು ಅಲುಗಾಡದಿದ್ದದನ್ನು ಕಂಡು ಈ ತೀರ್ಥದ ನೀರು, ಅದರೊಳಗಿನ ಮೀನು, ಕಪ್ಪೆಗಳೂ ಸಹ ಅಲುಗಾಡುವುದನ್ನು ಬಿಟ್ಟಿವೆಯೆಂದು ಹೇಳುತ್ತಾರೆ. ಅಂತೂ ಈ ಋಷಿಗಳ ಮಹಾತ್ಮೆಯಿಂದ ಲಗ್ನಗಳಲ್ಲಿ ಗದ್ದಲವಿರುವುದಿಲ್ಲ. ಪ್ರಾಯಶಃ ಸಮಾಧಿಸ್ಥನಾದ ಆ ಋಷಿಯ ತಪಸ್ಸಿಗೆ ಭಂಗ ಬರುತ್ತದೆ ಎಂದು ಅಂಜಿಯೋ ಏನೋ. ಅಂಥ ಕಣ್ವ ಮಹಾಮುನಿಯ ಕ್ಷೇತ್ರದಲ್ಲಿ ಈ ದಿನ ನಾಗವೇಣಿಯನ್ನು ಸೀತಾರಾಮನಿಗೆ ಕೊಟ್ಟು ಮದುವೆ ಮಾಡುತ್ತಾರೆ. ತಿಮ್ಮಪ್ಪಯ್ಯ ನಾಗವೇಣಿಯನ್ನು ಕೊಡಲು ನಿಶ್ಚಯಿಸಿದ್ದಾರೆ. ಸೀತಾರಾಮ ಕೊಳ್ಳುತ್ತಾನೋ ಅಥವಾ ದುಷ್ಯಂತ ಪ್ರಕೃತಿಯಂತೆ ಹೆಂಡತಿಯನ್ನು ಮಾವನ ತಾಬೆ ಎಲ್ಲಿರಿಸಿ ಹೋಗುತ್ತಾನೋ ಯಾರಿಗೆ ಗೊತ್ತು. ಬೆಳಗ್ಗಿನ ರೈಲು 9 ಗಂಟೆಗೆ ಮಂಜೇಶ್ವರವನ್ನು ಸೇರಿತು. ನಂಟರೆಲ್ಲರೂ ಈಗಾಗಲೇ ಬರುತ್ತಾ ಹುಡುಗಿಯ ಕಡೆಯವರು ನಿರೀಕ್ಷಿಸುತ್ತಿದ್ದಾರೆ. ತಿಮ್ಮಪ್ಪಯ್ಯನ ಕಡೆಯಿಂದ 10-20 ಮಂದಿ ಬಂದಿದ್ದಾರೆ. ಮನೆಯವರೇ ಅದರಲ್ಲಿ 5-6 ಮಂದಿಯಾಗುತ್ತಾರೆ. ಜತೆಗೊಬ್ಬ ಪುರೋಹಿತ ಚಕ್ರವರ್ತಿಯೂ ಇದ್ದಾನೆ. 10:30 ಗಂಟೆಗೆ ಸಮನಾಗಿ ವಕೀಲರ ಕಡೆಯ ದಿಬ್ಬಣ ಬಂದಿತು. ಸರಿ, ಮತ್ತೇನು, ತುಂಬಾ ಗಡಿಬಿಡಿ. 2 ತಾಸಿನ ಅವಧಿಯಲ್ಲಿ ವಿವಾಹ ವಿಧಿ ಮುಗಿದು ಅಗ್ನಿ ಸಾಕ್ಷಾತ್ಕಾರದಿಂದ ನಾಗವೇಣಿ ಸೀತಾರಾಮನ ಹಕ್ಕಿನ ಧರ್ಮ ದಪತ್ನಿಯಾದಳು. ಮಧ್ಯಾಹ್ನ ಊಟವಾಯಿತು. ಇನ್ನೇನು ನಂಟರು ಸಂಜೆಯ ಗಾಡಿಯಲ್ಲಿ ಚದರುವರು. ವಕೀಲರಿಗೆ ಮಂಗಳೂರನ್ನು ಸೇರಿದರಾಯಿತು. ತಿಮ್ಮಪ್ಪಯ್ಯನ ಮನೆ ಇಲ್ಲೇ ಇದೆ. ಜಾನಕಿ ತೃಪ್ತಿಸಾಗರದಲ್ಲಿ ತೇಲಾಡಿದಳು. ಸೀತಾರಾಮ ಒಳ್ಳೆ ಲಕ್ಷಣವಾಗಿದ್ದಾನೆ. ನಾಗವೇಣಿಯಂತೆ ಇನ್ನುಳಿದ 4 ಮಕ್ಕಳಿಗೂ ಒಂದೊಂದು ಸಂಬಂಧ ಹೊಂದಿದರೆ ಸರಸಮ್ಮ ನಡೆಯಿಸಿಯಾಳು ಎಂದುಕೊಂಡಳು ಅವಳು. ಊಟ ಮುಗಿಯಿತು. ಅಳಿಯತನಕ್ಕೆ ಸೀತಾರಾಮ ರೂಢಿಯಾದವನು. ಪಾಯಸ ಚೆನ್ನಾಗಿತ್ತೆಂದು ಬಿಮ್ಮಗೆ ಸುರ ನಕ್ಷತ್ರ ಚಿಹ್ನೆ ದಿದ್ದ. ಬಳಿಯಲ್ಲಿದ್ದ ನಾಗವೇಣಿ ನಾಚಿಕೆಯಿಂದಲೂ ಮುಂದಿನ ಜೀವನದ ಕಲ್ಪನೆಯಿಂದಲೂ ಅರೆಹೊಟ್ಟೆ ಊಟ ಮಾಡಿದ್ದಳು. ಊಟ ಮುಗಿದ ಮೇಲೆ ಸೀತಾರಾಮ ಸಿಗರೇಟೊಂದನ್ನು ಹೊತ್ತಿಸಿ ಹೊಗೆ ಹಾರಿಸುತ್ತಿದ್ದನು. ಅವನಿಂದಲೇ ಒಂದನ್ನು ಇಸುಕೊಂಡು ವಕೀಲರು ತುಷ್ಟರಾಗಿದ್ದರು. ನಾಗವೇಣಿಯು ತಲೆ ಬಗ್ಗಿಸಿ ಕುಳಿತಿದ್ದರು. ಅರೆಗಣ್ಣಿನಿಂದ ಸೀತಾರಾಮ, ಏನು ಸಿಗರೇಟು ಬೇಕೆ
ಎಂದು ಒಳದನಿಯಲ್ಲಿ ಅವಳನ್ನು ಕೇಳಿದ. ನಾಗವೇಣಿಗೆ ಏನು ಮಾತಾಡುವುದೆಂದು ತೋಚಲಿಲ್ಲ. ಅವಳಿಂದ ಉತ್ತರ ಬಾರದುದನ್ನು ಕಂಡು ಸೀತಾರಾಮ, ಹೂಂ, ನಿನ್ನ ಬಗ್ಗೆ ನಾನೇ ಎಳೆಯುತ್ತೇನೆ ಎಂದು ಮೊದಲಿನ ಸಿಗರೇಟಿನ ಕಿಡಿಗೆ ಹೊಸತೊಂದನ್ನು ಹೂಡಿ ಅದನ್ನು ತುಟಿಗೇರಿಸಿದ. ಬರಿಯ ನಾಗವೇಣಿಯ ಬಗ್ಗೇನು, ಅಲ್ಲಿ ಸೇರಿದವರಲ್ಲಿ ತಂಬಾಕಿನಲ್ಲಿ ಚಟವಿಲ್ಲದವರೆಲ್ಲರ ಪಾಲನ್ನೂ ಅವನೇ ಪೂರೈಸುವ ಹಾಗಿತ್ತು. ತಿಮ್ಮಪ್ಪಯ್ಯನೂ ಅದೇ ವಿಚಿತ್ರವನ್ನು ನೋಡುತ್ತಿದ್ದರು. ಈ ಅಳಿಯನಿಗೆ ಸಿಗರೇಟು ಕೊಟ್ಟು ಪೂರೈಸಿತೆ ಎಂದು ತೋರಿರಬಹುದು. ತಿಮ್ಮಪ್ಪಯ್ಯನ ಮುಖದ ವಿಚಿತ್ರ ನಗುವನ್ನು ಕಂಡು ವಕೀಲರು, ಅವನು ಲಗ್ನದ ಕಾಲದಲ್ಲಿ ಎಳೆಯದಿದ್ದುದೇ ದೊಡ್ಡದು ಎಂದರು. ವೇಳೆಯಾಯಿತೆಂದು ನಂಟರು ಉಭಯ ಕುಶಲೋಪರಿ ಮಾಡಿದರೂ ಜಾನಕಿ ಮಗಳ ವಿಯೋಗವನ್ನು ನೆನೆದು ಕಣ್ಣೀರು ಕರೆದಳು. ನಾಗಿಯ ಜತೆಗೆ ಪುಟ್ಟುಮಣಿ, ಅವಳ ಒತ್ತಿನವಳು, 4 ದಿನ ಹೋಗಿ ಬರಲಿ ಎಂದು ತಿಮ್ಮಪ್ಪಯ್ಯ ಠರಾಯಿಸಿದರು. ಎಲ್ಲರೂ ಕಾಲುನಡೆಯಿಂದ ರೈಲು ನಿಲ್ದಾಣಕ್ಕೆ ಬಂದರು. ತಿಮ್ಮಪ್ಪಯ್ಯ ಮಡದಿ ಸಮೇತ ಊರಿಗೆ ತೆರಳಬೇಕೆಂದಿದ್ದವರು. ಇಲ್ಲಿಂದಲ್ಲೇ ಅಲ್ಲವೇ ಎಂದು ರೈಲು ಸ್ಟೇಷನಿಗೆ ನಡೆದು ಬಂದರು. ಎಲ್ಲರೂ ಹೊರಡಲು ಅಣಿಯಾದರೂ ಮಂಗಳೂರಿನ ಬಂಡಿಯೊಂದು ಆ ಕಡೆಗೆ ಬಂದಿತು. ಇನ್ನು ಕಾಸರಗೋಡಿನ ಬಂಡಿ ಮಂಗಳೂರಿಗೆ ಬರುತ್ತದೆ. ಸೀತಾರಾಮನು ಅಣ್ಣನನ್ನು ಕರೆದು ಕಿವಿಯಲ್ಲೇನೋ ಹೇಳಿ, ಅಣ್ಣ 2 ಟಿಕೇಟುಗಳಿರಲಿ ಎಂದನು. ಬಂಡಿ ಬರಲು ಸೀತಾರಾಮನು ಹುಡುಗಿಯ ಕೈಯನ್ನು ಹಿಡಿದು ಹೂಂ ಹತ್ತು ಎಂದ. ಅವಳು ಏರಿದಳು. ಸೀತಾರಾಮನೂ ಏರಿದ. ಟಿಕೇಟನ್ನು ರಾಮಭಟ್ಟರು ತಮ್ಮನ ಕೈಯಲ್ಲಿ ತಂದಿರಿಸಿ ಅದರ ಜತೆಗೆ 1-2 ನೋಟುಗಳನ್ನು ಇರಿಸಿದರು. ನಾಗವೇಣಿ ಬಂಡಿಯಿಂದ ಇಣಿಕಿ ನೋಡುತ್ತಾಳೆ. ಉಳಿದವರು ಬಂಡಿಯನ್ನೇರುತ್ತಿರಲಿಲ್ಲ. ತಿಮ್ಮಪ್ಪಯ್ಯ ಕಕ್ಕಾಬಿಕ್ಕಿಯಾದರು. ರಾಮಭಟ್ಟರು, ಹುಡುಗ ಬುದ್ಧಿ ಬೇಕಲಕ್ಕೆ ಹನಿಮೂನಿಗೆ ಹೋಗುತ್ತಾನಂತೆ ಎಂದರು. ಹನಿಮೂನಿಗೆ ಎಂಬ ವಕೀಲರ ಮಾತನ್ನು ಕೇಳಿ ಮರುಧ್ವನಿಸಿ ಏನೂ ತಿಳಿಯದವರಂತೆ ತಿಮ್ಮಪ್ಪಯ್ಯ ನಿಂತರು. ಪುಟ್ಟುಮಣಿಯನ್ನು ಕರೆದುಕೊಂಡು ಹೋಗಬಹುದಿತ್ತು. ನಾಗಿಗೆ ಬೇಸರವಾದರೆ, ಅಲ್ಲದೆ ಅವಳು ಹಳ್ಳಿಯ ಹುಡುಗಿ, ನಾಚಿಕೆಯಿಂದ ಗಂಡನೊಡನೆ ಮಾತಾಡುತ್ತಾಳೋ ಇಲ್ಲವೋ, ಇವರು ಇಂಗ್ಲಿಶಿನವರು ಎಂದರು. ಹನಿಮೂನಿಗೆ ಎಂಬುದರಿಂದ ಅವನು ಪುಟ್ಟಮಣಿಯನ್ನು ಬಿಟ್ಟು ಹೋದ. ಅದೇನು ಕ್ಷೇತ್ರವೇ, ನಿಮಗಿಷ್ಟು ತಲೆಗೆ ಹೋಗುವುದಿಲ್ಲವೇ? ಬೇಕಲಕ್ಕೆ, ತಿರುಗಾಟಕ್ಕೆ 1-2 ದಿನ ಮಜಾ ಮಾಡಲಿಕ್ಕೆ ಹೋದ. ಹುಡುಗ ಬುದ್ಧಿಯಲ್ಲವೇ? ಬೇರೆ ರೈಲು ಬಂಡಿ ಬಂದಿತು. ರಾಮಭಟ್ಟರು ಮಂಗಳೂರಿಗೆ ಹೋದರು. ತಿಮ್ಮಪ್ಪಯ್ಯ ಪುಟ್ಟಮಣಿಯನ್ನು ಕರೆದುಕೊಂಡು ಎಂಥ ಹನಿಮೂನೋ ಯಾರಿಗೆ ಗೊತ್ತು ಎಂದು ನಡೆದುಕೊಂಡು ಕತ್ತಲೆಯ ಮೇಲೆ ಮನೆಯನ್ನು ಸೇರಿದರು. ಪುಟ್ಟಮಣಿ ಒಳಗೆ ಓಡಿ, ಈಗಾಗಲೇ ಮನೆಯನ್ನು ಸೇರಿದ ತಾಯಿ ಬಳಿಗೆ ಓಡಿಹೋಗ. ನಾಗವೇಣಿ ಅವರೊಟ್ಟಿಗೆ ಹನಿಮೂನಿಗೆ ಹೋದಳು ಎಂಬ ಸುದ್ದಿ ಹೇಳಿದಳು. ತಾಯಿ ಹಸಿಮೀನಿಗೆ